ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ಇವತ್ತು ನಾವು ಲಕ್ಕನ್ನು ಹೇಗೆ ನಮ್ಮ ಕಡೆ ಮಾಡ್ಕೊಳ್ಳೋಣ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಉಪ್ಪಿನ ನೀರಿನಲ್ಲಿ ನಮ್ಮ ಹೆಸರನ್ನು ಹುದುಗಿಡಿಸೋದ್ರಿಂದ ನಮ್ಮ ಲಕ್ ಬದಲಾಗ್ತದೆ. ಇದು ಹೇಗೆ ಅನ್ನೋದು ಇವತ್ತು ನೋಡೋಣ. ಮೊದಲನೇದಾಗಿ ಒಂದು ಗ್ಲಾಸ್ ಬೌಲ್ನ ತಗೊಳ್ಳಿ, ಅಥವಾ ಒಂದು ಲೋಟ, ಅಥವಾ ಒಂದು ಗ್ಲಾಸ್ ಜಾರ್, ಬಾಟಲ್, ಈ ಜೇನುತುಪ್ಪದ ಬಾಟ್ಲ್ ಆಗಿರ್ಬೋದು, ಕಾಫಿ ಬಾಟ್ಲ್ ಆಗಿರ್ಬೋದು, ಈ ಥರದ ಒಂದು ಗಾಜಿನ ಬಾಟ್ಲ್ ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದಿರಬೇಕು. ಅದನ್ನು ಕ್ಲೀನಾಗಿ ತೊಳೆದ ನಂತರ ಏನು ಮಾಡ್ತೀರಿ, ಊದಿನ ಗಡ್ಡೆಯಿಂದ ಆ ಬಾಟಲ್ನಲ್ಲಿ ಒಂದು ಸತಿ ನಾವು ಶುದ್ಧ ಮಾಡ್ಕೊಬೇಕು. ಈ ಹೊಗೆಯಿಂದ ಶುದ್ಧ ಮಾಡೋ ರೀತಿ ಏನಿದೆ, ಇದನ್ನು ನಾವು ಕ್ರಿಸ್ಟಲ್ಸ್ನ ಶುದ್ಧ ಮಾಡೋ ರೀತಿ ಕೂಡ ಕರಿತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಸ್ಮಡ್ಜಿಂಗ್ ಅಂತ ಹೇಳ್ತೇವೆ. ಈ ಸ್ಮಡ್ಜಿಂಗ್ ಆದ ನಂತರ ಏನಿದೆ, ನೀವು ಮೊದಲು ಅದರಲ್ಲಿ ಕಾಲು ಭಾಗಕ್ಕಿಂತ ಜಾಸ್ತಿ ಉಪ್ಪನ್ನು ಹಾಕಿ, ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿ, ನೀರಿನಲ್ಲಿ ಉಪ್ಪು ಮುಳುಗು ಹೋಗೋ ಥರ, ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಎಕ್ಸ್ಟ್ರಾನೇ ಹಾಕಿ, ಒಂದು ಅರ್ಧ ಹಾಕ್ಬೋದು. ಒಂದು ಪಾರ್ಚ್ಮೆಂಟ್ ಪೇಪರ್ ಅಥವಾ ಒಂದು ಪೇಪರ್ ಯಾವುದು ನೀರಿನಲ್ಲಿ ಸಡನ್ನಾಗಿ ಕರಗೋದಿಲ್ಲ, ಆ ಥರ ಒಂದು ಪೇಪರ್. ಈ ಸಿಗರೆಟ್ ಪೇಪರ್ ಬರ್ತದೆ, ಆಮೇಲೆ ಒಬ್ಬಟ್ಟನ್ನು ತಟ್ಟುವಂಥದ್ದು ಪೇಪರ್ ಬರ್ತದೆ. ಇಂಥ ಪೇಪರ್ ಪಾರ್ಚ್ಮೆಂಟ್ ಅಂತ ಪೇಪರ್ ಅಂತ ಕರಿತೀವಿ. ಅದಾಗಲಿ, ಅಥವಾ ಭೋಜಪತ್ರ ಅಂತ ಅಂಗಡಿನಲ್ಲಿ ಸಿಗತ್ತೆ, ಗ್ರಂಥಿಗೆ ಅಂಗಡಿನಲ್ಲಿ. ಆ ಭೋಜಪತ್ರೆ ತೊಗೊಂಡು ಏನು ಮಾಡಿ, ನಿಮ್ಮ ಹೆಸರನ್ನು ಬರೀರಿ, ನಿಮ್ಮ ಉದ್ದೇಶ ಬರೀರಿ, ನಿಮಗೆ ಯಾವ ಒಂದು ದಿಕ್ಕಿನಲ್ಲಿ ಜಯ ಬೇಕು ಅಂತ ನೋಡಿ. ಮೊದಲನೇದಾಗಿ ಏನು ಮಾಡಿ, ಒಂದು ಸರ್ಕಲನ್ನು ಡ್ರಾ ಮಾಡಿ, ಆ ಸರ್ಕಲ್ನೊಳಗೆ ಒಂದು ಟ್ರಯಾಂಗಲ್ನ ಡ್ರಾ ಮಾಡಿ. ಆ ಸರ್ಕಲ್ ಮತ್ತು ಟ್ರಯಾಂಗಲ್ನ ಒಳಗಡೆ ನಿಮ್ಮ ಹೆಸರನ್ನು ಬರೀರಿ, ಮತ್ತು ಇಲ್ಲಿ ಒಂದು ಸಿಂಬಲ್ ತೋರಿಸಿರೋ ಥರ ಒಂದು ಸಿಂಬಲ್ನ ಬರೀರಿ. ಇದನ್ನು ಬರೆದ್ಬಿಟ್ಟು ನೀವು ಅದನ್ನು ರೋಲ್ ಮಾಡಿ ಆ ಬಾಟಲ್ನಲ್ಲಿ ಇಟ್ಟು, ಅದನ್ನು ಒಂದು ಕಡೆ ಕತ್ತಲಲ್ಲಿ ಎತ್ತಿಡುವಂಥದ್ದು, ಅಥವಾ ಯಾರಿಗೂ ಸಿಗ್ದಲ್ಲಿರೋ ಕಡೆ ಒಂದು ಪ್ರಶಸ್ತಿಯಾದ ಜಾಗದಲ್ಲಿ ಇಡಬೇಕು. ಬಾತ್ರೂಮ್ನಲ್ಲಿ ಅಥವಾ ಟಾಯ್ಲೆಟ್ನಲ್ಲಿ ಇದನ್ನು ಇಡೋ ಹಾಗಿಲ್ಲ. ಈ ಥರ ಇಟ್ಟು ನೋಡಿ, ನಿಮ್ಮ ಲಕ್ ಬದಲಾಗೋಕ್ಕೆ ಶುರು ಆಗ್ತದೆ. ಥ್ಯಾಂಕ್ಸ್ ಸ್ನೇಹಿತರೆ.